ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಆಯೋಜಿಸಿದ್ದ ಜೆಸಿ ಚಿಕ್ಕಮಗಳೂರು ಮಲ್ನಾಡ್ ಘಟಕದ 2025-26ನೇ ಸಾಲಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜೆಸಿನಲ್ಲಿ ಪದಾಧಿಕಾರಿಗಳಾಗಲು 40 ವರ್ಷದ ವಯೋಮಾನದ ಮಿತಿ ಇರುವಂತೆ ರಾಜಕಾರಣಕ್ಕೂ ಬಂದಿದ್ದರೆ ಬಹಳಷ್ಟು ಯುವಕರು ರಾಜಕಾರಣದಲ್ಲಿ ಬೆಳೆಯಲು ಅವಕಾಶ ಸಿಗುತ್ತಿತ್ತು ಎಂದು ಹೇಳಿದರು. ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಲು ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ. ದೇಶದ ಉದ್ದಗಲಕ್ಕೂ ಜೆಸಿನಂತಹ ಹಲವಾರು ಸಂಘ ಸಂಸ್ಥೆಗಳು ದೇಶದ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಈ ದೇಶಕ್ಕೆ ನಾನೇನಾದರೂ ಕೊಡಬೇಕೆಂಬ ಸ್ಪಷ್ಟ ಕಲ್ಪನೆ ಇಟ್ಟುಕೊಂಡು ಕೆಲಸ ಮಾಡಿದಲ್ಲಿ ಭವಿಷ್ಯದಲ್ಲಿ ದೇಶ ವಿಶ್ವಗುರು ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಅವರನ್ನು ಮಾತು ಹೇಳ್ತಾರೆ, ಈ ದೇಶದ 140 ಕೋಟಿ ಜನ ನಾವೇನಿದ್ದೀವಿ 10 ಹೆಜ್ಜೆ ಮುಂದೆ ಇಡಿ, ನಾನು ಈ ದೇಶವನ್ನು 100 ಹೆಜ್ಜೆ ಮುಂದೆ ತಗೊಂಡು ಹೋಗ್ತೀವಿ ಅಂತೇಳಿ. ಅದು ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯನಾ ಅಂತ ಕೇಳಿದರೆ ಅದು ಸರ್ಕಾರದಿಂದ ಆಗುವಂಥ ಕೆಲಸ ಅಲ್ಲ. ಈ ನಾಡಿನ ಉದ್ದಗಲಕ್ಕೂ ಈ ದೇಶದ ಉದ್ದಗಲಕ್ಕೂ ಈ ರೀತಿಯ ಅನೇಕ ಸಂಘ ಸಂಸ್ಥೆಗಳು ತನ್ನನ್ನು ತಾನು ಈ ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಮತ್ತು ಈ ದೇಶಕ್ಕೆ ನಾನೇನಾದರೂ ಕೊಡುಗೆ ಕೊಡಬೇಕು ಅನ್ನೋಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತ ಭವಿಷ್ಯದಲ್ಲಿ ವಿಶ್ವಗುರು ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದಿರಿ. ಬಂದಿರತಕ್ಕಂಥ ಈ ಜೆಸಿ ಕುಟುಂಬದ ಎಲ್ರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 2026ರ ಅಧ್ಯಕ್ಷರಾದ ಜೆಸಿ ತಿಲಕ್ದತ್ ರವರಿಗೆ ಅಧಿಕಾರ ಹಸ್ತಾಂತರಿಸಿ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದ 2026ರ ವಲಯ ಉಪಾಧ್ಯಕ್ಷರಾದ ಜೆಸಿ ಪ್ರಜ್ವಲ್ ಜೈನ್ ರವರು, ಸಮಾಜವನ್ನ ವ್ಯಕ್ತಿತ್ವವನ್ನ ಬದಲಾಯಿಸುವ ಏಕೈಕ ಸಂಸ್ಥೆ ಜೆಸಿ ಸಂಸ್ಥೆ. ಪ್ರಸ್ತುತ ಗೋವಾದ ಮುಖ್ಯಮಂತ್ರಿಗಳಾಗಿರುವ ಪ್ರಮೋದ್ ಸಾವಂತ್ ರವರು 2007ರಲ್ಲಿ ಗೋವಾದಲ್ಲಿ ಜೆಸಿ ಘಟಕವನ್ನ ಸ್ಥಾಪಿಸಿದ ವ್ಯಕ್ತಿಯಾಗಿದ್ದಾರೆ ಎಂದರು. ಒಬ್ಬ ಸಾಮಾನ್ಯ ಆಯುರ್ವೇದಿಕ್ ಮೆಡಿಕಲ್ ಪ್ರಾಕ್ಟೀಷನರ್ನ ಆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ಬೋದು ಅಂದರೆ ಜೆಸಿನಲ್ಲಿರುವಂತಹ ಶಕ್ತಿ ಯೋಚನೆ ಮಾಡಿ. ನಮ್ಮ ಕಳೆದ ಗೋವಾದಲ್ಲಿ ನಡೆದಂತಹ ವಲಯ ಸಮ್ಮೇಳನ ಇಲ್ಲಿ ಹೇಗೆ ಚಿಕ್ಕಮಂಗ್ಳೂರಲ್ಲಿ ಆಯಿತು ಸರ್, ಅದೇ ರೀತಿ ಗೋವಾದಲ್ಲಾದಾಗ ಅದರ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಸಾವಂತ್ ಅವರು, ಶ್ರೀಯುತ ಪ್ರಮೋದ್ ಸಾವಂತ್ ಅವರು ಬರ್ತಾರೆ. ಅವ್ರು ಹೇಳ್ತಾರೆ, ದೇಶದಲ್ಲಿ ಉನ್ನತ ನಾಯಕರು ಬರಬೇಕು ಅಂದರೆ, ವ್ಯಕ್ತಿತ್ವ ವಿಕಸನ ಆಗಬೇಕಂದ್ರೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆಂದರೆ ಜೆಸಿ ಸಂಸ್ಥೆ ಮುಖ್ಯವಾದಂತಹ ಕಾರಣ ಅಂತ. ಚಿಕ್ಕಮಗಳೂರಲ್ಲಿರುವಂತಹ ಸಾಮಾನ್ಯ ಮೊರಾರ್ಜಿ ದೇಸಾಯಿ ಒಬ್ಬ ಶಿಕ್ಷಕರಾದಂಥವರು ಇವತ್ತು ಭಾರತ ಮಟ್ಟದಲ್ಲಿ 28 ರಾಜ್ಯಗಳಲ್ಲಿ 46,000ಕ್ಕೂ ಹೆಚ್ಚು ಜನರಿಗೆ ಈ ವ್ಯಕ್ತಿ ಪರಿಚಿತರಿದ್ದಾರೆ. ಜೆಸಿ ಚಿಕ್ಕಮಗಳೂರು ಮಲ್ನಾಡ್ ಅನ್ನುವಂಥ ಹೆಸರು ಅಷ್ಟು ಜನರಿಗೆ ಇವತ್ತಿಗೆ ಗೊತ್ತಿದೆ. ಜೆಸಿ ಚಿಕ್ಕಮಗಳೂರು ಮಲ್ನಾಡ್ನ ಹೆಸರು ನಾಡಿದ್ದು ರಾಷ್ಟ್ರೀಯ ಸಮ್ಮೇಳನದಲ್ಲಿ ಜೆಸಿ ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡೋತ್ತಿಗೆ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಕರ್ನಾಟಕದ ಹೆಸರು, ಇಲ್ಲಿ ನಮ್ಮ ಊರಿನ ಹೆಸರು ಆ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಬರ್ತಾ ಇದೆ ಅಂತ. ಇದು ನಮ್ಮ ಜೆಸಿಗಿರುವಂತಹ ಶಕ್ತಿ ಸ್ನೇಹಿತರೆ. ಅಧಿಕಾರ ಮತ್ತು ಪ್ರಮಾಣ ವಚನ ಸ್ವೀಕರಿಸಿ ಮಾತನಾಡಿದ 2026ರ ಅಧ್ಯಕ್ಷರಾದ ಜೆಸಿ ತಿಲಕ್ದತ್ ರವರು, ನನ್ನ ಈ ಬೆಳವಣಿಗೆಯಲ್ಲಿ ಜೆಸಿ ಅನಿಲ್ ಆನಂದ್, ಜೆಸಿ ವಿಜಯ್ ಕುಮಾರ್ ಅವರ ಮಾರ್ಗದರ್ಶನ ಮುಖ್ಯವಾಗಿದೆ. ಹಿರಿಯರಾದ ಜೆಸಿ ಗುರುಮೂರ್ತಿ ನಾಡಿಗ್, ಜೆಸಿ ಅಣ್ಣಾ ನಾಯಕ್, ಜೆಸಿ ರಾಮಮೂರ್ತಿಯವರ ಅನುಭವದ ಮಾತುಗಳು ರಕ್ಷಾ ಕವಚವಾಗಿದೆ ಎಂದರು. ನಾನು ಜೆಸಿ ಚಿಕ್ಕಮಗಳೂರು ಮಲ್ನಾಡ್ ಸಂಸ್ಥೆಯ ಘಟಕಾಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ
ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. Congratulations for being appointed as the President of JC for the year 2020. ಮೊದಲಿಗೆ ನಮ್ಮ ಘಟಕದ ಸ್ಥಾಪಕ ಅಧ್ಯಕ್ಷರಾದ ನನ್ನ ಅಣ್ಣ JC ಅನಿಲಾನಂದ್ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅವರು ಕೇವಲ ನನ್ನ ಅಣ್ಣನಲ್ಲ, ನನ್ನ ಮಾರ್ಗದರ್ಶಕರು. ಯಾವುದೇ ಸಮಸ್ಯೆ ಎದುರಾದರೂ ಸರಿ, ಮುಂದೇನು ಎಂದು ಯೋಚಿಸುವ ಮೊದಲೇ ಅವರ ಬಳಿ ಅದಕ್ಕೊಂದು ಸೊಲ್ಯೂಷನ್ ಸಿದ್ಧವಿರುತ್ತದೆ. ಅವರ ಈ ಸಮಯ ಪ್ರಜ್ಞೆ ಮತ್ತು ನಾಯಕತ್ವವೇ ನನಗೆ ಸ್ಫೂರ್ತಿ. ಅದೇ ರೀತಿ 2025 ಸಾಲಿನ ವಲಯ ಅಧ್ಯಕ್ಷರಾದ JC ವಿಜಯ್ ಕುಮಾರ್ ಅವರಿಗೆ ವಿಶೇಷ ಕೃತಜ್ಞತೆಗಳು. JCB ಬಗ್ಗೆ ನನಗೆ ಏನೇ ಸಂಶಯವಿದ್ದರೂ, ಎಂತಹದೇ ಪ್ರಶ್ನೆ ಇದ್ದರೂ ಅವರ ಬಳಿ ನಿಖರವಾದ ಉತ್ತರವಿದ್ದೇ ಇರುತ್ತದೆ. ಅವರ ಜ್ಞಾನದ ಲಾಭ ನಮ್ಮ ಘಟಕಕ್ಕೆ ಸದಾ ಸಿಗಲಿ ಎಂದು ಕೋರುತ್ತೇನೆ. ನಮ್ಮ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ JC ಪ್ರದೀಪ್ CB ಅವರಿಗೆ ಅಭಿನಂದನೆಗಳು. ಕಳೆದ ವರ್ಷ ನೀವು ನಮ್ಮ ಘಟಕವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ್ದೀರಿ. ಆ ಪರಂಪರೆಯನ್ನು ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನಮ್ಮ ಸಂಸ್ಥೆಯ ಆಧಾರ ಸ್ತಂಭಗಳಾಗಿರುವ ಸಲಹಾ ಸಮಿತಿಯ ಹಿರಿಯ ಸದಸ್ಯರಾದ JC ಗುರುಮೂರ್ತಿ ನಾಡಿ, JC ಅಣ್ಣಾನಾಯಕ್, JC ರಾಮೂರ್ತಿ ಅವರಿಗೆ ನನ್ನ ವಂದನೆಗಳು. ನಿಮ್ಮ ಅನುಭವದ ಮಾತುಗಳು ಮತ್ತು ಮಾರ್ಗದರ್ಶನವೇ ನನಗೆ ರಕ್ಷಾ ಕವಚ. ಹಾಗೆಯೇ ಇಲ್ಲಿ ಬಂದಿರುವ ಎಲ್ಲ ಪೂರ್ವಾಧ್ಯಕ್ಷರಿಗೆ ಮತ್ತು ವಿಶೇಷವಾಗಿ ನಮ್ಮೆಲ್ಲರ ಕುಟುಂಬದವರಿಗೆ ಧನ್ಯವಾದಗಳು. ನಿಮ್ಮ ತ್ಯಾಗ ಮತ್ತು ಸಹಕಾರವೇ ನಮ್ಮ ನಿಜವಾದ ಶಕ್ತಿ.
ವೇದಿಕೆಯಲ್ಲಿ 2025ರಲ್ಲಿ ಅಧ್ಯಕ್ಷರಾದ ಜೆಸಿ ಪ್ರದೀಪ್, ವಲಯ ಅಧ್ಯಕ್ಷರಾದ ಜೆಸಿ ವಿಜಯ್ ಕುಮಾರ್, ZVP ಜೆಸಿ ಅಶೋಕ್ ವಿಎಸ್, ಸಂಸ್ಥಾಪಕ ಅಧ್ಯಕ್ಷರಾದ ಜೆಸಿ ಅನಿಲ್ ಆನಂದ್, ಕಾರ್ಯದರ್ಶಿ ಜೆಸಿ ಸಾಗರ್, ಜೆಸಿ ಪೂರ್ಣಿಮಾ ಅನಿಲ್, ಜೆಸಿ ಚೈತ್ರಾ, ಮಂಜುನಾಥ್, ಕೋರಿಪಳ್ಳಿ ಅಪ್ಪಾಜಿ, ಗ್ರೀಷ್ಮಾ, ನವನೀತ್ ರಾಜ್, ಶಬರಿ ದತ್, ಶೋಭಾ ಭಾಸ್ಕರ್, ಯೋಗೀಶ್, ಗುರುಮೂರ್ತಿ ನಾಡಿಗ್ ಮುಂತಾದವರು ಉಪಸ್ಥಿತರಿದ್ದರು.